ಇನ್ನು ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ನಾಯಕರು ಇವತ್ತು ಕೂಡ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸೈಕಲ್ ಜಾಥಾವನ್ನ ನಡೆಸಿದ್ರು. ಇವತ್ತಿನ ಪ್ರೊಟೆಸ್ಟ್ನ ಒಂದಿಷ್ಟು ಅಪ್ಡೇಟ್ಸ್ಗಳಿಗೆ ನಿಮ್ಮ ಮುಂದಿಡ್ತಾ ಇದೆ. ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಗಿಳಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಇವತ್ತು ಸೈಕಲ್ ಜಾಥಾ ನಡೆಸ್ತಾ ಇದೆ. ಬಿಜೆಪಿ ಕಚೇರಿಯಿಂದ ವಿಧಾನಸೌಧದವರೆಗೂ ಕೂಡ ಈ ಸೈಕಲ್ ಜಾಥಾ ರ್ಯಾಲಿ ನಡೆಯುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಜಾಥಾ ನಡೆಸಲಾಗುತ್ತೆ. ಬಿಜೆಪಿ ನಾಯಕರ ಸೈಕಲ್ ಜಾಥಾಗೆ ಪೊಲೀಸರು ಅಡ್ಡಿ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈ ಮುಖ್ಯಮಂತ್ರಿಗಳು, ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜನ ವಿರೋಧಿ ನೀತಿಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಪೆಟ್ರೋಲ್ ಡೀಸೆಲ್ ಇತ್ತು, ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ, ಸಾಮಾನ್ಯ ಜನರು ಕೂಡ ಹೊರೆ ಹಾಕಿದ್ದೀರಿ. ತತ್ಕ್ಷಣ ನಿರ್ಧಾರದಿಂದ ಇವತ್ತು ರಾಜ್ಯ ಹೋರಾಟವನ್ನು ಮಾಡ್ತಿದ್ದೇವೆ. ಮುಂದೆನೂ ಕೂಡ ಹೋರಾಟ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಲಾಟಿಗೂ ಎದುರೋದಿಲ್ಲ. ಇವತ್ತು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ನಾವು ಜನಾಂದೋಲನ ಮಾಡಿರ್ತೇವೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಲಾಟಿಗೂ ಎದುರೋದಿಲ್ಲ. ಇವತ್ತು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ನಾವು ಜನಾಂದೋಲನ ಮಾಡಿರ್ತೇವೆ. ಬೇಕು ನ್ಯಾಯ ಬೇಕು. ದುರಂಕಾರದ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲಾ ಬೆಲೆಗೆ ನಿರ್ಣಯವನ್ನ ರೇಟ್ ತಗೊಂಡಿಲ್ಲ ಇಲ್ಲಿ ಅದೇ ಮೇನ್ ಅಲ್ಲ. ಬಿಡದೇ ಇರತಕ್ಕಂಥ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ. ಈ ಜನ ವಿರೋಧಿ ನೀತಿಯನ್ನು ಹಿಂತೆಗೆದುಕೊಳ್ಳುವವರೆಗೂ ನಾವು ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಜನಾಭಿಪ್ರಾಯವನ್ನು ರೂಪಿಸುತ್ತೇವೆ. ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ, ನೀರಿನ ಬೆಲೆ ಹೆಚ್ಚಳ ಮೂಲಕ, ವಿದ್ಯುತ್ ಶಕ್ತಿ ಬೆಲೆ ಹೆಚ್ಚಳ ಮೂಲಕ ಜನ ವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ. ಜನ ವಿರೋಧಿ ನೀತಿ
ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ನೀತಿ ವಿರುದ್ಧ ಇವತ್ತು ಬಿಜೆಪಿ ಸೈಕಲ್ ಜಾಥಾ ಹಮ್ಮಿಕೊಂಡಿತ್ತು. ಆ ಸೈಕಲ್ ಜಾಥಾವನ್ನ ಆರಂಭದಲ್ಲೇ ತಡೆಯೋ ಪ್ರಯತ್ನ ಆಯಿತು. ಬಿಜೆಪಿಯ ಕಚೇರಿಯಿಂದ ಅದು ಇವತ್ತು ವಿಧಾನಸೌಧದವರೆಗೂ ಕೂಡ ಸೈಕಲ್ ಜಾಥಾ ಅನ್ನೋದನ್ನ ಬಿಜೆಪಿ ರಾಜ್ಯದ ನಾಯಕರು ಹಮ್ಮಿಕೊಂಡಿದ್ರು. ರಾಜ್ಯದ ಪ್ರಮುಖ ನಾಯಕರೆಲ್ಲರೂ ಕೂಡ ಇವತ್ತು ಬಿಜೆಪಿ ಕಚೇರಿ ಜಗನ್ನಾಥ ಭವನದಿಂದ ಸೈಕಲ್ ಜಾಥಾ ಹೊರಟಿದ್ರು. ಅವರು ಸೈಕಲ್ ಜಾಥಾ ಹೊರಟು ಕೆಲವು ಕ್ಷಣಗಳಲ್ಲಿ ಪೊಲೀಸರವರನ್ನ ಅಡ್ಡಗಟ್ತಾರೆ. ಸೈಕಲ್ ಜಾಥಾ ನಿರತರಾಗಿದ್ದ ಎಲ್ಲ ನಾಯಕರನ್ನ ಬಂಧಿಸಿ ಬಸ್ನಲ್ಲಿ ತುಂಬಿಸಿ ಕರ್ಕೊಂಡು ಹೋಗ್ತಾರೆ. ಸೈಕಲ್ ಜಾಥಾ ಮಾಡ್ತಿದ್ದೀವಿ, ಅದಕ್ಕೂ ನಮಗೆ ಬಿಡ್ತಾ ಇಲ್ಲ, ಸರ್ವಾಧಿಕಾರಿ ಧೋರಣೆ ಇದು, ಈ ಜನ ವಿರೋಧಿ ಸರ್ಕಾರದ ವಿರುದ್ಧ ನಾವು ಈ ಆಂದೋಲನವನ್ನು ಮಾಡ್ತಾ ಇದ್ದೀವಿ, ಜನಾಂದೋಲನ ಆಗುತ್ತೆ ಇದು ಅನ್ನುವ ಎಚ್ಚರಿಕೆಯನ್ನ ಬಿಜೆಪಿ ನಾಯಕರುಗಳು ಕೊಡ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಯನ್ನ ಕೂಗಿಸ್ತಿದ್ದಾರೆ. ತೈಲ ಬೆಲೆ ಹೆಚ್ಚು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್